ಬ್ಯಾಗ್ ಇರ್ಬೋದು ಅಮ್ಮವ್ರೆ. ಹೋಗ್ ತಗೊಂಡ್ ಬಾ. ಅಮ್ಮವ್ರೆ, ಹೊರಗಡೆ ಹೋಗ್ಬಿ ಸಾಕು. ಏಯ್, ನಿನ್ನ ಯಾರೀ ಮನೇಲಿರೋದಕ್ಕೆ ಹೇಳಿದ್ದು? ನಿನ್ನ ಮುಖ ನೋಡ್ತಾ ಇದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ಮೊದ್ಲೇ ಮನೆಯಿಂದ ತೊಲಗೋ. ಅಮ್ಮವ್ರೆ, ಅದು ಇನ್ನೊಂದು ಮಾತಾಡಿದ್ರೆ ನಾಲ್ಗೆ ಕಿತ್ತು ಕೈ ಕೊಡ್ತೇನೆ. ನನ್ನ ಮಗನ ಬುಟ್ಟಿಗೆ ಹಾಕೊಂಡ್ ಮದ್ವೆ ಆಗಿದ್ದಲ್ದೆ ಇಲ್ಲೇ ಬಂದು ಜಾಂಡ ಹುಡಿದ್ಯಾ. ನನ್ನ ಮಗನ್ನ ಸರ್ವನಾಶ ಮಾಡ್ಬೇಕು ಅಂತಿದ್ಯಾ. ನೋಡು, ನಿನ್ನ ಆಟ ಎಲ್ಲ ನನ್ನ ಮುಂದೆ ನಡೆಯಲ್ಲ. ಮರ್ಯಾದೆಗೆ ಮನೆದ ಹೊರಗಡೆ ಹೋಗು, ಇಲ್ಲ ಅಂದ್ರೆ ನಾನೇ ಕತ್ತೆಡ್ದು ಮನೆದ ಆಚೆ ಹಾಕ್ಬೇಕಾಗುತ್ತೆ. ಅಬ್ಬಬ್ಬಾ ಸಂಭು, ನಿಮ್ಮಮ್ಮ ರುದ್ರ ಅವತಾರದಲ್ಲಿದ್ದಾರೆ. ಅದೇ ಕೋಪದಲ್ಲಿ ಅವಳಿಗೆ ಹೊರಗಡೆ ಹಾಕಿದ್ರೆ ನಿನ್ ಪ್ಲಾನ್ಗಳೆಲ್ಲ ನೇಣು ಹಾಕೊಂಡ್ಬಿಡುತ್ತೆ ಅಷ್ಟೇ. ಏನಾದ್ರೂ ಮಾಡು ಸಂಭು, ಡೂ ಸಮಥಿಂಗ್. ನನಗೆ ಅಮ್ಮನ್ ನೋಡಿದ್ರೇನೆ ಭಯ ಆಗ್ತಿದೆ. ನಾನೇನಾದ್ರೂ ಮಯೂರಿನ ಇವಾಗ ತಡೆಯೋಕ್ ಹೋದ್ರೆ ಮಾಮ್ ನನ್ನನ್ನೇ ಮನೆಯಿಂದ ಹೊರಗಾಕ್ತಾರೆ. ಅವಾಗ ಏನ್ ಮಾಡೋದು? ಸಂಭು, ನೀನು ಹೇಳೋ ರೀತಿಯಲ್ಲಿ ಹೇಳಿದ್ರೆ ಅತ್ತೆ ಕೇಳ್ತಾರೆ. ಅದರಲ್ಲೂ ತಾರಕ್ ಮನೆಯಲ್ಲಿ ಇರುವಾಗ ಅವಳನ್ನ ಹೊರಗಡೆ ಹಾಕಿದ್ರೆ ತಾರಕ್ ಸುಮ್ಮನೆ ಇರ್ತಾನ? ಹೌದಲ್ವಾ? ಇದೇ ಅಸ್ತ್ರನ ಉಪಯೋಗಿಸ್ತೀನಿ. ಏಯ್, ನಿನಗ್ ಕಿವಿ ಕೇಳ್ಸಲ್ವಾ? ಯಾಕಿನ್ನೋ ದರಿದ್ರ ಮುಖ ಹೊತ್ಕೊಂಡು ಇನ್ನು ಇಲ್ಲೇ ನಿಂತಿದ್ಯಾ? ಹೋಗ ಹೊರಗಡೆ. ಮಾಮ್, ಒಂದ್ ನಿಮಿಷ. ತಾರಕ್ ಇಲ್ದಿರ್ಬೇಕಾದ್ರೆ ಮಯೂರಿನ ಹೊರಗಡೆ ಕಳ್ಸಿದ್ರೆ ತಾರಕ್ ನಿನ್ ಮೇಲೆ ಕೋಪ ಮಾಡ್ಕೊಳಲ್ವಾ? ಅವ್ನ್ ಬರೋವರೆಗೂ ವೇಟ್ ಮಾಡೋಣ. ಹೌದು ಅತ್ತೆ, ಸಮಂತ ಹೇಳ್ತಿರೋದು ನಿಜ. ಅವನಿಗೆ ಯಾಕೆ ವೇಟ್ ಮಾಡ್ಬೇಕು? ಇವಳನ್ನ ಮದ್ವೆ ಆದಾಗ ಅವ್ನು ನನ್ನೇನ್ ಕೇಳಿದ್ನ? ಅವನಿಗಿಷ್ಟ ಬಂದಾಗ ಇವಳು ತಾಳಿ ಕಟ್ಟ. ಆಗ ಈ ಅಮ್ಮ ಅವನಿಗೆ ನೆನಪಿಗೆ ಬರಲ್ವಾ? ಅವನ್ ನನ್ನನ್ನ ಕೇಳಲಿಲ್ಲ ಅಂದ್ಮೇಲೆ ನಾನ್ ಯಾಕೆ ಅವನ್ನ ಕೇಳ್ಬೇಕು? ಇದು ನನ್ನ ಮನೆ, ಇಲ್ಲಿ ನಾನ್ ಹೇಳಿದ್ದೆ ನಡೆಯೋದು. ಅದೆಲ್ಲ ಸರಿ ಮಾಮ್. ಇವಳನ್ನ ಮನೆ ತುಂಬಿಸ್ಕೋಬೇಕಾದ್ರೆ ಅವನು ಹೇಗ್ ನಡ್ಕೋಣ ಅಂತ ನಿಂಗೆ ಗೊತ್ತಿಲ್ವಾ? ಅವನ್ ಪದೇ ಪದೇ ನಿನಗೆ ಅವಮಾನ ಮಾಡೋದನ್ನ ನಾನು ನೋಡಕ್ಕಾಗಲ್ಲ ಮಾಮ್. ಅವನ್ ಬಂದ್ಮೇಲೆ ಅವನ ಹತ್ರ ನಾನೇ ಮಾತಾಡ್ತೀನಿ. ಅಂದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ? ಬೆಲೆ ಇದೆ ಅತ್ತೆ, ಆದ್ರೆ ನಿಮ್ಮ ಬೆಲೆನ ಕಡಿತಾ ಇರೋದು ನಿಮ್ಮ ಮಗ. ಅವನ್ ಮಾತಿನ ವಿರುದ್ಧವಾಗಿ ನಾವು ನಡ್ಕೊಳಕ್ಕಾಗುತ್ತಾ? ನೀವೆಲ್ಲ ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ಎಲ್ರು ಸೇರಿ ಅವನ ಜೊತೆ ಕೈ ಜೋಡಿಸಿರೋ ಹಾಗಿದೆ. ಅಯ್ಯೋ ಅತ್ತೆ, ನನ್ ಶಾರ್ಪ್ ಮೈಂಡ್ ನೀವು ಬೇರೆ ತರ ಅರ್ಥ ಮಾಡ್ಕೊಂಡಿದ್ದೀರಾ. ನಾನು ಹೇಳಿದ ಹಾಗೆ ಅದು ನನಗ್ ಬೇಕಾಗಿಲ್ಲ. ಇಲ್ಲಿ ನಾನ್ ಮಾಡಿದೆ ಶಾಸನ, ನಾನ್ ಹೇಳಿದೆ ಕಾನೂನು. ಅದನ್ನ ಯಾರು ಕೇಳಲ್ವೋ ಅವ್ರಿಲ್ಲಿಂದ ಹೋಗ್ತಾ ಇರ್ಬೋದು. ನೀವೆಲ್ಲ ನನ್ನ ಮಾತಿಗೆ ಬೆಲೆ ಕೊಡ್ತೀರಾ ಅಂದ್ರೆ ಇವಳನ್ನ ಈ ಮನೆಯಿಂದ ಹೊರಗಡೆ ಹಾಕಿ. ಸಮಂತ, ಇವಳು ಕುತ್ತಿಗೆ ಹಿಡಿದು ಮನೆಯಿಂದ ಹೊರಗಡೆ ತಳ್ಳು. ಅದೇನಾಗುತ್ತೋ ನಾನು ನೋಡ್ತೀನಿ. ಮಾಮ್, ನಾನ್ ಹೇಗೆ? ನನಗ್ ಗೊತ್ತು ನಿನ್ನಿಂದ ಆಗಲ್ಲ ಅಂತ. ಅದಕ್ಕೆ
ನಾನೇ ಇವಳನ್ನ ಮನೆಯಿಂದ ಆಚೆ ಹಾಕ್ತೀನಿ. ಸಮು ಸಮು ತಾರಕಿಲ್ಲಿ ಏನಾದ್ರೂ ಬಂದ್ರೆ ದೊಡ್ಡ ಮಹಾಭಾರತನೇ ನಡೆದೋಗುತ್ತೆ. ಸಮು ನಾವಿಲ್ಲಿಂದ ಎಸ್ಕೇಪ್ ಆಗೋಣ, ನಡಿ. ಸ್ವಲ್ಪ ಸುಮ್ಮನೆ ಇರ್ರಿ. ಮಾಮ್ ಮಯೂರಿನ ಮನೆಯಿಂದ ಆಚೆ ಹಾಕೋದು ಅಷ್ಟು ಸುಲಭ ಅಲ್ಲ. ಅದು ತಾರಕಿಲ್ದಿರೋ ಟೈಮಲ್ಲಿ ಚಾನ್ಸೇ ಇಲ್ಲ. ಇನ್ನೊಂದ್ಸಲ ನನ್ನ ಮನೆ ಹೊಸಲು ತುಳಿದ್ರೆ ನೀನು ಹೊಟ್ಲಿಲ್ಲ ಅನಿಸ್ಬಿಡ್ತೀನಿ. ಹೋಗಿಲ್ಲಿಂದ. ಆಗಲ್ಲ ಡ್ಯಾಡ್, ನಾನು ವಾಕಿಂಗ್ ಮಾಡ್ತೇನೆ. ಸಿಂಗಾರಿ ಸಿಂಗಾರಿ ಏನಾಯ್ತು? ಎದಳು 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 ಆರಾಮಾಗಿ. ಏನಿದು? ಹೊರಗೆ ಯಾರು ಹಾಕಿದ್ ನಿನ್ನ? ಈಗ ಹೊರಗಡೆ ಬಂದು ಏನ್ ಮಾಡ್ತಾ ಇದ್ಯಾ? ಏನಾಯ್ತು ಸಿಂಗಾರಿ? ಹೊರಗಡೆ ಯಾಕೆ ಬಿದ್ದಿದ್ದೆ? ಬಾ ಒಳಗೆ, ಬಾ ಒಳಗೆ. ಹೇಳು ಬಂಗಾರಿ, ಯಾರು ನೀನನ್ನು ಹೊರಗಡೆ ತಳ್ಳಿದ್ದು? ಸಿಂಗಾರಿ, ನಾನು ನಿನ್ನೆ ಕೇಳ್ತಾ ಇರೋದು.